ಸಾಮಾನ್ಯವಾಗಿ ಈ ಶಾಂತಿ ಮಂತ್ರಗಳಲ್ಲಿ 10 ಒಂದು ಗುಂಪಾಗಿ ಮಾಡಿ ದಶಶಾಂತಿಗಳು ಅಂತ ಕರೆಯೋದು ರೂಢಿ. ಭದ್ರಂ ಕರ್ಣೇಭಿಃ ನಮೋ ಬ್ರಹ್ಮಣೇ ತಚ್ಛಂಯೋರಾವೃಣೀಮಹೇ ನಮೋ ವಾಚೇ ಮಧುವಾತ ಶನ್ನೋ ವಾತಃ ಶನ್ನೋ ಮಿತ್ರಃ ಸಹನಾವವತು ಆಪ್ಯಾಯಂತು ವಾಂಗ್ಮೇ ಮನಸಿ. ಈ ದಶಶಾಂತಿಗಳನ್ನು ಕುರಿತು ವಿಸ್ತಾರವಾಗಿಯೇ ವಿವೇಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಂಗ್ರಹ ಮಾಡಿಟ್ಕೊಂಡಿತ್ತು. ಈ 10 ಅಲ್ಲದೆ ಇನ್ನೂ ಒಂದು 2-3 ಕೂಡ ನಮ್ಮ ಸಂಪ್ರದಾಯದಲ್ಲಿ ಶಾಂತಿ ಮಂತ್ರಗಳನ್ನಾಗಿ ಪರಿಗಣಿಸಿ ಪಠನ ಮಾಡೋದುಂಟು. ಕಳೆದ ಪ್ರವಚನದಲ್ಲಿ ಸಹನಾವವತು ಮತ್ತು ಶನ್ನೋಮಿತ್ರ ಈ 2 ಮಂತ್ರಗಳನ್ನ ಕುರಿತು ಸಾಕಷ್ಟು ವಿಸ್ತಾರವಾಗಿ ವಿವೇಚನೆ ಮಾಡಿದ್ವಿ. ಸಹನಾವವತು ಮಂತ್ರವನ್ನ ವೇದಾಭ್ಯಾಸದ ಪ್ರಾರಂಭದಲ್ಲಿ ಗುರು ಶಿಷ್ಯರು ಇಬ್ಬರು ಸೇರಿ ಪಠನ ಮಾಡ್ತಕ್ಕಂತಹದ್ದು. ಆ ಮಂತ್ರದಲ್ಲಿ ವಿಶೇಷವಾಗಿ ಪರಮಾತ್ಮನನ್ನು ಕುರಿತು ಗುರು ಶಿಷ್ಯರಿಬ್ಬರು ಪ್ರಾರ್ಥನೆ ಮಾಡ್ಕೋತಾರೆ. ತಮ್ಮಿಬ್ಬರನ್ನು ಪರಮಾತ್ಮನು ರಕ್ಷಿಸಲಿ, ಪೋಷಿಸಲಿ, ಇವರು ಮಾಡತಕ್ಕಂತಹ ವೇದಾಧ್ಯಯನ ತೇಜಸ್ವಿಯಾಗಿರಲಿ, ಫಲಪ್ರದವಾಗಿರಲಿ, ಗುರು ಶಿಷ್ಯರ ನಡುವೆ ಯಾವ ರೀತಿಯ ದ್ವೇಷ, ಕೋಪ, ತಾಪ, ಮನಸ್ತಾಪಾದಿಗಳು ಉಂಟಾಗದೇ ಇರಲಿ ಅಂತ ಆ ಮಂತ್ರದ ಅಭಿಪ್ರಾಯ. ಅದರ ಮುಂದಿನ ಶನ್ನೋಮಿತ್ರ ಮಂತ್ರವನ್ನ ವಿವರಿಸುವಾಗ ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ತಂದಿತ್ತು. ಮಿತ್ರ, ವರುಣ, ಇಂದ್ರ ಇತ್ಯಾದಿಗಳೆಲ್ಲ ದೇವತೆಗಳು. ಈ ದೇವತೆಗಳ ಹೆಸರನ್ನ ತುಂಬಾ ಹೆಚ್ಚಾಗಿ ನಾವು ವೇದ ಮಂತ್ರಗಳಲ್ಲಿ ಕಾಣ್ತೇವೆ, ಕೊಂಚ ಮಟ್ಟಿಗೆ ಉಪನಿಷತ್ತುಗಳಲ್ಲಿಯೂ ಕಾಣ್ತೇವೆ. ಇವರೆಲ್ಲ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿತ್ತು. ಈ ಸೃಷ್ಟಿಯಲ್ಲಿ ಇರತಕ್ಕಂತಹ ಪ್ರಕೃತಿಯ ವಿವಿಧ ವಿಶೇಷ ಶಕ್ತಿಗಳ ಮೇಲೆ ಅಧಿಷ್ಠಾತೃ ದೇವತೆಗಳು ಅವರು. ಅಗ್ನಿ ಅಂತಂದ್ರೆ ಕೇವಲ ಸುಡತಕ್ಕಂತಹ ಬೆಂಕಿಯಲ್ಲ, ಆ ಬೆಂಕಿಯ ಹಿಂದೆ ಇರತಕ್ಕಂತಹ ಒಂದು ದೇವತೆ, ಒಂದು ಚೈತನ್ಯ, ಆ ಬೆಂಕಿಯನ್ನ ನಿಯಂತ್ರಿಸ್ತಕ್ಕಂತಹ ಚೈತನ್ಯ. ಹಾಗೆಯೇ ವಾಯು ಇತ್ಯಾದಿ. ಈಗ ಮುಂದಿನ ಮತ್ತೊಂದು ಮಂತ್ರ, ಇದು ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮಂತ್ರ. ನೀವು ಸಾಕಷ್ಟು ಬಾರಿ ಅದನ್ನು ಕೇಳಿದಿರಿ. ಬಹುಶಃ ನಿಮ್ಮಲ್ಲಿ ಅನೇಕರು ಅದನ್ನ ಪಠಿಸುವುದು ಕೂಡ ಉಂಟು ಅಂತ ಕಾಣುತ್ತೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಕೆಲವೊಮ್ಮೆ ಈ ಮಂತ್ರವನ್ನ ಒಂದೇ ಮಂತ್ರವಾಗಿ ಪರಿಗಣಿಸುವುದುಂಟು. ಇನ್ನು ಕೆಲವು ಸಲ ಅದನ್ನು 2 ವಿಭಾಗ ಮಾಡಿ ಭದ್ರಂ ಕರ್ಣೇಭಿಃ ಒಂದು ಶಾಂತಿ ಮಂತ್ರ, ಸ್ವಸ್ತಿನ ಇಂದ್ರೋ ಮತ್ತೊಂದು ಶಾಂತಿ ಮಂತ್ರ ಅಂತ ಹೇಳಿ ಪರಿಗಣಿಸುವುದುಂಟು. ಹೇಗೆ ಬೇಕಾದ್ರೂ ಆಗಬಹುದು. ವೇದಗಳಲ್ಲಿ ಕಾಣತಕ್ಕಂತಹ ಜೀವನ ದರ್ಶನ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂತಹ ದರ್ಶನ. ಅಂದ್ರೆ ನಾವು ಪರಲೋಕದ ಮೇಲೆ ಹೇಗೆ ಗಮನ ಇಡ್ತೀವೋ, ಮೋಕ್ಷಕ್ಕಾಗಿ
ಹೇಗೆ ಪ್ರಯತ್ನ ಪಡ್ತೀವೋ ಅದೇ ರೀತಿಯಲ್ಲಿ ಅಷ್ಟೇ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಇಹಲೋಕದ ಜೀವನವನ್ನು ಕೂಡ ನಡೆಸಬೇಕು. ಅಂದ್ರೆ ಈ ಲೋಕದಲ್ಲಿ ದೃಢ ಅಂಗರಾಗಿ ಉತ್ತಮ ಇಂದ್ರಿಯಗಳನ್ನು ಹೊಂದಿ, ಉತ್ತಮ ಇಂದ್ರಿಯಗಳ ಮನಸ್ಸಿನ ಶಕ್ತಿಯನ್ನು ಹೊಂದಿ ಆರೋಗ್ಯಕರವಾದ, ಸುಖಕರವಾದ ಜೀವನವನ್ನು ಇಲ್ಲಿ ನಡೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ವೇದ ಮಂತ್ರಗಳ ಪ್ರಕಾರ. ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಸುಮಾರು ಕಳೆದ 1000 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಬಂದಿರತಕ್ಕಂತಹ ಒಂದು ರೋಗ, ಗೋಳು ವೇದಾಂತದ ರೋಗ, ಅದು ಸ್ವಲ್ಪವೂ ಇಲ್ಲ, ಅದರ ಛಾಯೆ ಕೂಡ ಇಲ್ಲ ವೇದ ಮಂತ್ರದಲ್ಲಿ. ಇಂಗ್ಲಿಷ್ನಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ. ಒಬ್ಬ ಅಸ್ಟ್ರಾಲಜರ್, ಜ್ಯೋತಿಷಿ, ಆಕಾಶದ ಕಡೆ ನೋಡಿಕೊಂಡು ನಕ್ಷತ್ರಗಳನ್ನ ಲೆಕ್ಕ ಮಾಡ್ತಾ ಹೋಗ್ತಾ ಇದ್ನಂತೆ. ಕೆಳಗಡೆ ಒಂದು ಹಳ್ಳ ಇತ್ತಂತೆ, ಬಿದ್ದಿನಂತೆ ಅದಕ್ಕೆ. ಅವನ ಗಮನ ಆಕಾಶದ ಮೇಲೆ ಗಮನ ಹರಿಸೋದೇನು ತಪ್ಪಲ್ಲ, ಅದಕ್ಕೆ ಮುಂಚೆ ನೆಲದ ಮೇಲೆ ಗಮನ ಹರಿಸು. ಈ ನಡೀತಾ ಇರೋ ಜಾಗ ಸರಿಯಾಗಿದೆಯೋ ಇಲ್ವೋ, ಇಲ್ಲಿ ಎಡೋ ಬಿದ್ದು ಹಲ್ಲು ಮುರ್ಕೋಬೇಡ ಅಂತ ವೇದಗಳಲ್ಲಿ ಬರ್ತಕ್ಕಂಥ ಪಾಠ ಅದು. ನಮಗೆ ಗೋಳು ವೇದ ಅಂತ ಬೇಡ. ಭಗವಂತ ಈ ದೃಢವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟಿದ್ದಾನೆ, ಆಯುಸ್ಸನ್ನು ಕೊಟ್ಟಿದ್ದಾನೆ. ಇದನ್ನ ಭಗವಂತನ ಕೃಪೆ, ದಯೆ ಅಂತ ತಿಳ್ಕೊಂಡು ಇದನ್ನು ಚೆನ್ನಾಗಿ ಇಟ್ಕೊಂಡು ಈ ಇಹಲೋಕದಲ್ಲಿ ಸುಖವಾಗಿ ಬಾಳೋಣ. ಬಾಳತಕ್ಕಂಥ ಕ್ರಮ ಬೇರೆ, ಧರ್ಮಕ್ಕೆ ಅನುಗುಣವಾಗಿ ಬಾಳಬೇಕು. ಆದ್ರೆ ಇಹಲೋಕದ ಜೀವನವನ್ನ ತ್ಯಾಗ ಮಾಡಿ ಪರಲೋಕದ ಜೀವನಕ್ಕಾಗಿ ಹಾತೊರೆಯತಕ್ಕಂತಹ ಗೋಳು ವೇದಾಂತದ ಪ್ರವೃತ್ತಿ ಇಲ್ಲಿಲ್ಲ. ಅದನ್ನ ಈ ಮಂತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಭಗವಾನ್ ಶಂಕರಾಚಾರ್ಯರು ಭಗವದ್ಗೀತೆಗೆ ಸೊಗಸಾದಂಥ ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲೂ ಆ ಭಾಷ್ಯದ ಅವತರಣಿಕೆಯಲ್ಲಿ, ಉಪೋದ್ಘಾತದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಧರ್ಮಕ್ಕೆ 2 ಮುಖಗಳುಂಟು, ಒಂದು ಅಭ್ಯುದಯ, ಇನ್ನೊಂದು ನಿಶ್ರೇಯಸ. ಅಭ್ಯುದಯ ಅಂತಂದ್ರೆ ಈ ಲೋಕದಲ್ಲಿ ನಾವು ಪಡೆಯಬೇಕಾಗಿರ್ತಕ್ಕಂತಹ ಏಳ್ಗೆ. ನಿಶ್ರೇಯಸ ಅಂತಂದ್ರೆ ಪರಲೋಕದಲ್ಲಿ ನಾವು ಪಡೆಯಬೇಕಾಗಿರ್ತಕ್ಕಂತಹ ಮೋಕ್ಷ ಎಂಬತಕ್ಕಂತಹ ವಸ್ತು. ಎರಡೂ ಬೇಕು. ಇದು ಧರ್ಮದ 2 ಮುಖಗಳು, ಒಂದೇ ನಾಣ್ಯದ 2 ಮುಖಗಳು. ಅಭ್ಯುದಯವನ್ನು ಚೆನ್ನಾಗಿ ಸಾಧಿಸಬಲ್ಲೆವಾದರೆ ನಿಶ್ರೇಯಸ್ಸನ್ನು ಕೂಡ ನಾವು ಪಡ್ಕೊಳ್ಳಬಹುದು. ಅಭ್ಯುದಯವನ್ನು ಬಿಟ್ರೆ ನಿಶ್ರೇಯಸ ಪಡೆಯಲಿಕ್ಕಾಗೋದಿಲ್ಲ. ಕೇವಲ ಅಭ್ಯುದಯಕ್ಕೆ ಅಂಟ್ಕೊಂಡ್ರೆ ನಿಶ್ರೇಯಸ ಸಿಕ್ಕುವುದಿಲ್ಲ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಎರಡನ್ನೂ ನಮ್ಮ ಜೀವನದಲ್ಲಿ ಸಮರಸವಾಗಿ ಮಾಡ್ಕೋಬೇಕು. ಆ ಅಭಿಪ್ರಾಯವನ್ನ ಈ ಮಂತ್ರದಲ್ಲಿ ನೋಡ್ತಾ ಇದ್ದೇವೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಹೇ ದೇವತೆಗಳೇ, ಈ ಶಾಂತಿ ಮಂತ್ರ ಅಥರ್ವ ವೇದಕ್ಕೆ ಸೇರಿರ್ತಕ್ಕಂಥ ಶಾಂತಿ ಮಂತ್ರ. ನಾನು ಹಿಂದೆಯೇ ಬಹುಶಃ ಹೇಳಿದ್ದೆ ಅಂತ ಕಾಣುತ್ತೆ. ಈ ಶಾಂತಿ ಮಂತ್ರಗಳಲ್ಲಿ ಕೆಲವು ಋಗ್ವೇದಕ್ಕೆ ಸೇರಿದ್ದು, ಕೆಲವು ಯಜುರ್ವೇದಕ್ಕೆ, ಕೃಷ್ಣ ಯಜುರ್ವೇದಕ್ಕೆ ಕೆಲವು, ಶುಕ್ಲ ಯಜುರ್ವೇದಕ್ಕೆ ಕೆಲವು, ಮತ್ತು ಸಾಮವೇದಕ್ಕೆ, ಅಥರ್ವಣ ವೇದಕ್ಕೆ. ಈ ಮಂತ್ರ ವಿಶೇಷವಾಗಿ ಅಥರ್ವಣ ವೇದಕ್ಕೆ ಸೇರಿದ್ದು. ಆದ್ದರಿಂದಲೇ ಅಥರ್ವಣ ವೇದದ ಉಪನಿಷತ್ತುಗಳಾದ ಮುಂಡಕ ಇತ್ಯಾದಿಗಳ ಪ್ರಾರಂಭದಲ್ಲಿ ನಾವು ಇದನ್ನ ಪಠಿಸ್ತೇವೆ. ಹೇ ದೇವತೆಗಳೇ, ನಾವು ನಮ್ಮ ಕಿವಿಗಳಿಂದ ಭದ್ರವಾದುದನ್ನ, ಮಂಗಳವಾದುದನ್ನ ಕೇಳುವಂತೆ ಆಗಲಿ. ಈ ದೇವತೆಗಳು ಯಾರು? ಜಗತ್ತನ್ನ ನಿಯಮಿಸ್ತಾ ಇರತಕ್ಕಂತಹ ಜಗನ್ನಿಯಾಮಕನಾದ ಪರಮಾತ್ಮನ ವಿವಿಧ ಅಭಿವ್ಯಕ್ತಿಗಳಾಗಿರ್ತಕ್ಕಂತಹ ಶಕ್ತಿಗಳು. ಶಕ್ತಿಯನ್ನ ತೋರಿಸ್ತಾ ಇರತಕ್ಕಂತಹ, ಚಾಲನ ಮಾಡ್ತಾ ಇರತಕ್ಕಂತಹ ಚೈತನ್ಯರು. ಈ ದೇವತೆಗಳು ಅಥವಾ ದೇವತಾ ರೂಪಿ ಶಕ್ತಿಗಳು 2 ರೀತಿಯ ಕೆಲಸಗಳನ್ನು ಮಾಡುತ್ತವೆ. ಒಂದು ಬ್ರಹ್ಮಾಂಡದಲ್ಲಿ, ಒಂದು ಪಿಂಡಾಂಡದಲ್ಲಿ. ಆಧುನಿಕ ವಿಜ್ಞಾನ ನಮಗೆ
ಒಂದು ಸತ್ಯವನ್ನು ತೋರಿಸಿಕೊಟ್ಟು ಪರಮಾಶ್ಚರ್ಯವನ್ನು ಉಂಟು ಮಾಡಿದೆ. ಹೊರಗಡೆ ಸೂರ್ಯಮಂಡಲ ಉಂಟು, ಸೋಲಾರ್ ಸಿಸ್ಟಮ್. ಸೂರ್ಯ, ಅವನ ಸುತ್ತಲೂ ಗ್ರಹಗಳು ತಿರುಗತಕ್ಕಂತಹ ಕ್ರಮ ಕಂಡು ಹಿಡ್ಕೊಂಡಿದ್ದೇವೆ. ಇತ್ತೀಚೆಗೆ ಅಣುವನ್ನ ಒಡೆದು ಅದರ ಒಳಗಡೆ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡಿದಾಗ ವಿಜ್ಞಾನಕ್ಕೆ ಇನ್ಸೈಡ್ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಹೊರಗಡೆ ಸೂರ್ಯಮಂಡಲದಲ್ಲಿ ಸೂರ್ಯಗ್ರಹದ ಸುತ್ತಲೂ ಯಾವ ರೀತಿಯ ಒಂದು ಗ್ರಹಗಳ ರಚನೆ ಇದೆಯೋ ಅಂಥದ್ದೇ ರಚನೆ ಇಲ್ಲಿಯೂ ಉಂಟು, ಅಬ್ಸಲ್ಯೂಟ್ಲಿ ಐಡೆಂಟಿಕಲ್. ಆದ್ರಿಂದಲೇ ನಮ್ಮ ಋಷಿಗಳು ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎರಡೂ ಒಂದೇ ಅಂತ ಹೇಳ್ತಾ ಇದ್ರು. ಪಿಂಡಾಂಡ ಅಂದ್ರೆ ಶರೀರ, ಯಾವುದು ಹೊರಗಡೆ ಜಗತ್ತಿನಲ್ಲಿ ಸರ್ವವ್ಯಾಪಿಯಾಗಿದೆಯೋ ಅದೇ ಈ ದೇಹದೊಳಗೆ ಒಳಗಡೆ ಕೂಡ ಇದೆ. ಅಲ್ಲಿ ಇರತಕ್ಕಂತಹದ್ದು ಇಲ್ಲಿಯೂ ಉಂಟು. ಇದನ್ನ ನೆನಪಿನಲ್ಲಿಟ್ಕೊಂಡ್ರೆ ಈ ದೇವತೆಗಳು ಎಂಬತಕ್ಕಂತಹ ಚೈತನ್ಯ ರೂಪಿ ಶಕ್ತಿಗಳು ಅಥವಾ ಶಕ್ತಿಗಳನ್ನ ನಿಯಮಿಸ್ತಾ ಇರತಕ್ಕಂತಹ ಚೈತನ್ಯರು, ಈ ದೇವತೆಗಳು ಹೊರಗಡೆ ಒಂದು ಕೆಲಸವನ್ನು ಮಾಡ್ತಾರೆ, ಒಳಗಡೆ ಅಂಥದ್ದೇ ಮತ್ತೊಂದು ಕೆಲಸವನ್ನ ಮಾಡ್ತಾರೆ. ನೋಡಿ, ಉದಾಹರಣೆಗೆ ಕಣ್ಣು, ಹೊರಗಡೆ ಸೂರ್ಯ, ಸರ್ವಲೋಕ ಚಕ್ಷುಸ್ವನು. ಸೂರ್ಯನನ್ನ ನಿಯಮಿಸ್ತಾ ಇರತಕ್ಕಂತಹ ಆದಿತ್ಯ ಎಂಬತಕ್ಕಂತಹ ದೇವತೆ ಅಲ್ಲಿ ಸೂರ್ಯನನ್ನ ನಿಯಮಿಸಿದ್ರೆ ಇಲ್ಲಿ ಕಣ್ಣನ್ನ, ದೃಷ್ಟಿಯನ್ನು ನಿಯಮಿಸ್ತಾನೆ. ಆದಿತ್ಯನ ಶಕ್ತಿ ಸೂರ್ಯನಲ್ಲೂ ಉಂಟು, ಕಣ್ಣಲ್ಲೂ ಉಂಟು, ಹೊರಗಡೆಯ ಪ್ರಪಂಚದಲ್ಲೂ ಉಂಟು, ಒಳಗಡೆಯ ಪ್ರಪಂಚದಲ್ಲೂ ಉಂಟು. ಅವರು ಈ ದೇವತೆಗಳು, ವಿಶ್ವನಿಯಾಮಕ ಶಕ್ತಿಗಳು. ಅವರ ಶಕ್ತಿ ಎರಡು ಕಡೆಯೂ ಕೆಲಸ ಮಾಡ್ತಾ ಇದೆ, ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಂಡದಲ್ಲಿ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. ಕರ್ಣೇಭಿ ಭದ್ರಂ ಶೃಣುಯಾಮ. ನಮಗೆ ದೇವರು ಕಿವಿ ಕೊಟ್ಟಿದ್ದಾನೆ. ಯಾತಕ್ಕೋಸ್ಕರ ಭಗವಂತ ಕಿವಿ ಕೊಟ್ಟಿದ್ದಾನೆ? ಕೇಳುವುದಕ್ಕಾಗಿ. ಕಿವಿಯ ಸಹಜವಾಗಿರತಕ್ಕಂತಹ ಶಕ್ತಿಯೇ ಕೇಳುವುದು. ಶ್ರವಣೇಂದ್ರಿಯ ಅಂತ ಹೆಸರು ಅದಕ್ಕೆ. ಶ್ರವಣ ಅಂದ್ರೆ ಕೇಳುವುದು. ಕೇಳುವುದಕ್ಕೆ ಸಾಧನವಾಗಿರತಕ್ಕಂತಹ ಇಂದ್ರಿಯ ಶ್ರವಣೇಂದ್ರಿಯ. ನಾವು ಕೆಟ್ಟದ್ದನ್ನು ಕೇಳಬಹುದು, ಒಳ್ಳೆಯದನ್ನು ಕೇಳಬಹುದು, ಅಪ್ರಯೋಜಕವಾಗಿರತಕ್ಕಂತಹ ವಿಷಯಗಳನ್ನು ಕೂಡ ಕೇಳಬಹುದು. ಆದರೆ ಈ ಭಕ್ತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಋಷಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಭಗವಂತನಲ್ಲಿ, ನಾವು ಭದ್ರವಾದುದನ್ನ, ಮಂಗಳಕರವಾದುದನ್ನ ಕೇಳುವಂತಾಗಲಿ. ಭದ್ರ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಬೇರೆ ಅರ್ಥ, ಸಂಸ್ಕೃತದಲ್ಲಿ ಬೇರೆ ಅರ್ಥ. ಕನ್ನಡದಲ್ಲಿ ಭದ್ರವಾಗಿರೋದು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಅಂತ ಅರ್ಥ, ಸಂಸ್ಕೃತದಲ್ಲಿ ಮಂಗಳ ಅಂತ ಅರ್ಥ. ಭದ್ರಂ ಕರ್ಣೇಭಿ ಶೃಣುಯಾಮ ಹೇ ದೇವಾಹ. ಎಲೈ ದೇವತೆಗಳೇ, ನಾವು ಈ ಶರೀರದಲ್ಲಿ ಇದ್ದು ಜೀವನ ಮಾಡ್ತಾ ಇರುವಾಗ, ಜೀವಿಸ್ತಾ ಇರುವಾಗ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಶ್ರವಣೇಂದ್ರಿಯದ ಮೂಲಕ ಶುಭವಾಗಿರ್ತಕ್ಕಂತಹ, ಮಂಗಳವಾಗಿರ್ತಕ್ಕಂತಹ ವಿಷಯಗಳನ್ನು ಕೇಳುವಂತಾಗಲಿ. ಯಾತಕ್ಕೆ? ನಾವು ಯಾವುದನ್ನ ಕಿವಿಗಳಿಂದ ಕೇಳ್ತೇವೋ ಕಿವಿಗಳ ಮೂಲಕ ಅದು ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ. ನಾವು ಯಾವಾಗಲೂ ಕೆಟ್ಟದನ್ನೇ ಕೇಳ್ತಾ ಇದ್ರೆ ಮನಸ್ಸಿನಲ್ಲಿ ಕೆಟ್ಟ ಪ್ರವೃತ್ತಿ ಉಂಟಾಗತ್ತೆ. ಅಷ್ಟೇ ಅಲ್ಲ, ಕೋಟ್ಯಂತರ ಜನ್ಮಗಳಿಂದ ಮನಸ್ಸಿನಲ್ಲಿ ಬಂದಿರತಕ್ಕಂತಹ ಪುಣ್ಯ ಪಾಪ ವೃತ್ತಿಗಳು ಇರುತ್ತಲ್ಲ, ಅದರಲ್ಲಿ ಕೆಟ್ಟದ್ದನ್ನು ಇದು ಎಬ್ಸುತ್ತೆ. ಹಾಗೆ ಅಯಸ್ಕಾಂತವಿದ್ದರೆ, ಸೂಜಿಗಲ್ಲಿದ್ರೆ ಕಬ್ಬಿಣ ಎಲ್ಲ ಆಚೆಗೆ ಬರುತ್ತೋ ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿರ್ತಕ್ಕಂತಹ ದುಷ್ಟ ಸಂಸ್ಕಾರಗಳು ಕೆಟ್ಟದನ್ನು ಕೇಳುವುದರ ಮೂಲಕ ಎದ್ದುಕೊಳ್ಳುತ್ತವೆ. ಆದ್ರಿಂದಲೇ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಶುಭವಾದದ್ದನ್ನೇ ಕೇಳಬೇಕು. ಶುಭವಾದದ್ದನ್ನು ಕೇಳುವುದಕ್ಕೆ ಕೊಂಚ ಮಟ್ಟಿಗೆ ನಮ್ಮ ಕೈಯಲ್ಲಿ ಅವಕಾಶ ಇದೆ, ನಿಜ. ಎಷ್ಟೋ ಸಲ ಆ ಅವಕಾಶ ನಮ್ಮ ಕೈನಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಋಷಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ, ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಹೇ ದೇವತೆಗಳೇ, ನಾವು ಭದ್ರವಾದುದನ್ನ, ಶುಭವಾದುದನ್ನ, ಮಂಗಳವಾದುದನ್ನ ಕಿವಿಗಳಿಂದ ಕೇಳುವಂತಾಗಲಿ. ಅಂದ್ರೆ ಪರಮಾತ್ಮನ ಅನುಗ್ರಹ ಇದ್ದ ಪಕ್ಷದಲ್ಲಿ ಶ್ರವಣೇಂದ್ರಿಯವನ್ನು ನಿಯಂತ್ರಿಸ್ತಾ ಇರತಕ್ಕಂತಹ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಆದ ಪಕ್ಷದಲ್ಲಿ ನಾವು ಸದಾ ಉತ್ತಮ ವಾತಾವರಣದಲ್ಲಿ ಇದ್ದುಕೊಂಡು
ಉತ್ತಮ ವಸ್ತುಗಳನ್ನೇ ಕೇಳುವಂತೆ ಆಗತ್ತೆ. ಹೀಗೆ ಕೇಳ್ತಕ್ಕಂಥದ್ದು ಅಭ್ಯುದಯಕ್ಕೆ, ನಿಶ್ರೇಯಸ್ಸಕ್ಕೆ ಎರಡಕ್ಕೂ ಸಹಕಾರಿಯಾಗಬೇಕು. ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಈ ಮಂತ್ರದಲ್ಲಿ ಮುಂದೆ ಅದು ಸ್ಪಷ್ಟವಾಗುತ್ತೆ. ಹಾಗೆಯೇ ಭದ್ರಂ ಪಶ್ಯೇಮ ಅಕ್ಷಭಿ ಯಜತ್ರಾಹ, ವೇದದ ಸಂಸ್ಕೃತಕ್ಕೂ ಅನಂತರ ಬಂದಂತಹ ರಾಮಾಯಣ, ಮಹಾಭಾರತ, ಕಾಳಿದಾಸಾದಿಗಳ ಸಂಸ್ಕೃತಕ್ಕೂ ವ್ಯತ್ಯಾಸ ಇದೆ. ಅದನ್ನ ವೇದಿಕ್ ಸಂಸ್ಕೃತ್, ಇದನ್ನು ಕ್ಲಾಸಿಕಲ್ ಸಂಸ್ಕೃತ್ ಅಂತ ಕರೀತಾರೆ. ವ್ಯಾಕರಣ ದೃಷ್ಟಿಯಿಂದ ಕೂಡ ವ್ಯತ್ಯಾಸ ಉಂಟು. ಉದಾಹರಣೆಗೆ ಕರ್ಣೇಭಿಹಿ ಅಂತ ಉಂಟು ಪ್ರಯೋಗ, ಕರ್ಣಾಭ್ಯಾಂ ಅಂತ ಆಗ್ಬೇಕು. ಅಕ್ಷಭಿಹಿ ಅಂತ ಉಂಟು, ಅಕ್ಷಿಭಿಹಿ ಅಂತ ಆಗ್ಬೇಕು. ಕಣ್ಣಿನಿಂದ ನಾವೇನ್ ಮಾಡ್ತೇವೆ? ನೋಡ್ತೇವೆ. ಇದು ನೋಡ್ತಕ್ಕಂಥ ಇಂದ್ರಿಯ. ಪರಮಾತ್ಮ ನಮಗೆ ಕೊಟ್ಟಿರುವುದೇ ವಸ್ತುಗಳನ್ನು ನೋಡ್ಲಿಕ್ಕಾಗಿ. ಆದರೆ ಈಗಾಗಲೇ ಹೇಳಿದ ಹಾಗೆ ಕೆಟ್ಟದ್ದನ್ನು ನೋಡಬಹುದು, ಒಳ್ಳೆಯದನ್ನು ನೋಡಬಹುದು. ಕೆಟ್ಟ ಪ್ರವೃತ್ತಿ ಮನಸ್ಸಿನಲ್ಲಿ ಹೆಚ್ಚಾಗಿದ್ರೆ ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದನ್ನೇ ನೋಡ್ತೀವಿ ನಾವು. ಹಾಗಾಗದೇ ಇರ್ಲಿ ಅಂತ ಋಷಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಯಜತ್ರಾಹ ಅಕ್ಷಿಭಿಹಿ ಭದ್ರಂ ಪಶ್ಯೇಮ. ಪೂಜ್ಯರಾಗಿರ್ತಕ್ಕಂತಹ ದೇವತೆಗಳೇ, ನಮ್ಮ ಕಣ್ಣಿನಿಂದ ನಾವು ಭದ್ರವಾದುದನ್ನ, ಶುಭವಾದುದನ್ನ ನೋಡುವಂತೆ ಆಗಲಿ. ಇಲ್ಲಿ ದೇವತೆಗಳನ್ನ ಯಜತ್ರಾಹ ಅಂತ ಕರೆದಿದ್ದಾರೆ. ಹಿಂದಿನ ವಾಕ್ಯದಲ್ಲಿ ದೇವಾಹ ಅಂತ ಕರೆದ್ರು. ದೇವಾಹ ಅಂದ್ರೆ ಯಾರು? ದೇವತೆ ಶಬ್ದ ಅಥವಾ ದೇವ ಶಬ್ದಕ್ಕೆ ಹಿಂದೆ ಇರತಕ್ಕಂತಹ ಅರ್ಥ, ಮೂಲ ಶಬ್ದ ದಿವು ಅಂತ ಹೇಳಿ. ದಿವು ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ಅರ್ಥ ಬೆಳಕಿನಿಂದ ಕೂಡಿರ್ತಕ್ಕಂಥವ್ರು, ದ ಶೈನಿಂಗ್ ಅಂತ, ಪ್ರಕಾಶಮಾನವಾಗಿರ್ತಕ್ಕಂಥವ್ರು. ಮನುಷ್ಯರಿಗೆ ಹೋಲಿಸಿದರೆ ಜ್ಞಾನ, ಶಕ್ತಿ ಮೊದಲಾದವುಗಳಲ್ಲಿ ತುಂಬಾ ಉತ್ತಮರಾಗಿರ್ತಕ್ಕಂಥವ್ರು ಅಂತ ಅರ್ಥ. ಅದೇ ದೇವತೆಗಳನ್ನು ಕುರಿತು ಇಲ್ಲಿ ಯಜತ್ರಾಹ ಅಂತ ಪದವನ್ನ ಪ್ರಯೋಗಿಸ್ತಾ ಇದ್ದಾರೆ. ಯಜ್ ಅಂದ್ರೆ ಯಜ್ಞ ಮಾಡತಕ್ಕಂಥದ್ದು. ನಾವು ಯಜ್ಞ ಮಾಡ್ತೇವೆ, ಅವರು ನಮ್ಮನ್ನು ಕಾಪಾಡ್ತಾರೆ. ಯಜ್ಞಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು, ಪೂಜ್ಯರಾಗಿರ್ತಕ್ಕಂಥವ್ರು. ನಾವು ಯಜ್ಞ ಮಾಡಿದಾಗ ಅದನ್ನು ಸ್ವೀಕರಿಸಿ ನಮ್ಮನ್ನು ಕಾಪಾಡ್ತಕ್ಕಂಥವ್ರು. ಯಜ್ಞ ಅಂದ್ರೇನು? ಯಜ್ಞವನ್ನ ನಾವು ಎರಡು ದೃಷ್ಟಿಯಿಂದ ನೋಡಬಹುದು. ಮೊದಲನೇದು ವೇದಗಳಲ್ಲಿ ಕೊಟ್ಟಿರ್ತಕ್ಕಂತಹ, ಕರ್ಮಕಾಂಡದಲ್ಲಿ ಕೊಟ್ಟಿರ್ತಕ್ಕಂತಹ ವೈದಿಕ ಯಜ್ಞಯಾಗಾದಿ ಕರ್ಮಗಳು. ವಿಧಿಪೂರ್ವಕವಾಗಿ ಅಗ್ನಿಯನ್ನು ಪ್ರಜ್ವಲಿಸಿ, ವಿಧಿಪೂರ್ವಕವಾಗಿ ಮಂತ್ರಗಳ ಮೂಲಕ ಸ್ವಾಹ ಸ್ವಧ ಇತ್ಯಾದಿಗಳಿಂದ ದೇವತೆಗಳನ್ನು ಪ್ರೀತಿಪಡಿಸ್ತಕ್ಕಂತಹ ವಿಶೇಷ ಕಾರ್ಯ. ಈ ಕಾರ್ಯವನ್ನು ನಾವು ಯಾರನ್ನು ಉದ್ದೇಶಿಸಿ ಮಾಡ್ತೇವೆ? ದೇವತೆಗಳನ್ನು ಉದ್ದೇಶಿಸಿ. ಆದ್ರಿಂದ ಅವರು ಯಜತ್ರ, ಯಜ್ಞಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ನಾವು ಅವರನ್ನು ಕುರಿತು ಯಜ್ಞ ಮಾಡ್ತೇವೆ. ನಾವು ಮಾಡಿದಂತಹ ಯಜ್ಞವನ್ನ, ಆಹುತಿಗಳನ್ನ ಅವರು ಸ್ವೀಕರಿಸ್ತಾರೆ. ಸ್ವೀಕರಿಸಿ ನಮ್ಮನ್ನ ಕೃಪೆಯಿಂದ, ಸಂತೋಷದಿಂದ, ತೃಪ್ತಿಯಿಂದ ಕಾಪಾಡ್ತಾರೆ. ಯಜ್ ತ್ರ, ತ್ರ ಅಂದ್ರೆ ಕಾಪಾಡೋದು. ಅಂತಹ ದೇವತೆಗಳನ್ನು ಕುರಿತು ಈ ಕವಿ ಋಷಿ ಹೇಳ್ತಾ ಇದ್ದಾನೆ. ಯಜತ್ರಾಹ, ಯಜ್ಞ ಯೋಗ್ಯರೇ, ಯಜ್ಞ ಅರ್ಹರೇ, ಪೂಜ್ಯರೇ, ಪವಿತ್ರರೇ, ನಾವು ಯಜ್ಞ ಮಾಡಿದಾಗ ನಮ್ಮನ್ನು ಕಾಪಾಡ್ತಾ ಇರತಕ್ಕಂತಹ ದೇವತೆಗಳೇ, ನಮ್ಮ ಕಣ್ಣಿನಿಂದ ನಾವು ಶುಭವಾದುದನ್ನು ನೋಡುವಂತಾಗಲಿ. ಶ್ರವಣೇಂದ್ರಿಯಕ್ಕಿಂತಲೂ ಮುಖ್ಯ ಕಣ್ಣು. ಕಣ್ಣಿನಲ್ಲಿ ನಾವು ಯಾವುದಾದ್ರೂ ಒಂದು ದೃಶ್ಯವನ್ನು ನೋಡಿದಾಗ ದಿನಗಳ ಗಟ್ಟಲೆ ಮನಸ್ಸಿನ ಮೇಲೆ ಅದು ತನ್ನ ಮುದ್ರೆಯನ್ನು ಒತ್ತಿರುತ್ತೆ. ನಮಗೆಲ್ಲ ಗೊತ್ತೇ ಇದೆ. ಒಂದು ಕೆಟ್ಟ ಸಿನಿಮಾ ನೋಡಿ ಬಂದ್ರೆ 15 ದಿವಸ 20 ದಿವಸ ಮನಸ್ಸನ್ನು ಕೊರಿತಾ ಇರುತ್ತೆ. ಅದರ ಬದಲು ಉತ್ತಮವಾಗಿರ್ತಕ್ಕಂಥದ್ದು ನೋಡಿದ್ರೆ ಉತ್ತಮ ಸಂಸ್ಕಾರ ಜನಿತವಾಗುತ್ತೆ. ಇತ್ತೀಚೆಗೆ ಯಾರೋ ಹೇಳಿದ್ರು, ಟಿವಿನಲ್ಲಿ ಪ್ರಹ್ಲಾದನ ಸಿನಿಮಾ ತೋರಿಸಿದ್ರು, ತೆಲುಗು ಸಿನಿಮಾ ತುಂಬಾ ಚೆನ್ನಾಗಿದೆ ನೋಡಿ ಅಂತ ಟೇಪ್ ತಂದ್ಕೊಟ್ರು. ನೋಡಿ, ತುಂಬಾ ಚೆನ್ನಾಗಿದೆ. ಪ್ರಹ್ಲಾದನ ಪಾತ್ರ ಮಾಡಿರ್ತಕ್ಕಂಥ ಮಗು ಬಹಳ ಚೆನ್ನಾಗಿ
ತಾನು ಅಭಿನಯ ಮಾಡಿದ್ದಾನೆ ಮತ್ತು ಹಾಡುಗಳು ತುಂಬಾ ಚೆನ್ನಾಗಿದೆ. ಅದನ್ನು ನೋಡಿದಾಗ ನಮ್ಮ ಮನಸ್ಸು ತಾನಾಗೆ ಮೇಲಕ್ಕೆ ಹೋಗುತ್ತೆ. ಒಂದು 100 ಗ್ರಂಥಗಳ ಅಧ್ಯಯನದಿಂದ 100 ಪ್ರವಚನಗಳನ್ನು ಕೇಳುವುದರಿಂದ ಆಗದೇ ಇರತಕ್ಕಂಥ ಕೆಲಸ ಒಂದು ದೃಶ್ಯ ನಾಟಕದಿಂದ ಆಗಬಹುದು. ಆದ್ದರಿಂದಲೇ ಕಣ್ಣು ದರ್ಶನೇಂದ್ರಿಯ ಬಹಳ ಮುಖ್ಯ. ಕೇಳ್ಕೊತಾ ಇದ್ದಾನೆ ಕವಿ ಋಷಿ, ನಾವು ಶುಭವಾಗಿರತಕ್ಕಂಥದ್ದನ್ನ, ಪವಿತ್ರವಾದಂತಹದ್ದನ್ನ, ಮಂಗಳಕರವಾಗಿರತಕ್ಕಂಥ ವಸ್ತುಗಳನ್ನ ನೋಡುವಂತಾಗ್ಲಿ. ಯಾವುದರಿಂದ ನಮ್ಮ ಮನಸ್ಸು ಪರಮಾತ್ಮನ ಕಡೆಗೆ ಹೋಗುತ್ತೋ, ಯಾವುದರಿಂದ ನಮ್ಮ ಮನಸ್ಸು ಹೃದಯ ಹಗುರವಾಗಿ ನಮ್ಮನ್ನು ಮೇಲೆ ಎತ್ತುತ್ತೋ, ನಮ್ಮಲ್ಲಿ ದೈವೀ ಸಂಪತ್ತಿನ ಗುಣಗಳನ್ನ, ಸದ್ಗುಣಗಳನ್ನು ಹೆಚ್ಚಾಗಿ ಮಾಡುತ್ತೋ ಅಂತಹ ದೃಶ್ಯಗಳನ್ನು ನೋಡುವಂತಾಗಲಿ. ಹಾಗೆಯೇ ಸ್ಥಿರೈಹಿ ಅಂಗೈಹಿ ತುಷ್ಟುವಾಂಸಃ ತನೂಭಿ ವ್ಯಶೀಮ ದೇವಹಿತಂ ಯದಾಯುಹು. ದೇವಹಿತಂ ಯದಾಯುಹು. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಂದು ಆಯುಸ್ಸನ್ನು ಕೊಟ್ಟಿದ್ದಾನೆ. ಅಥವಾ ನಮ್ಮ ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ, ನಾವು ಅಲ್ಲಿಂದ ಇಲ್ಲಿಗೆ ಬರೋವಾಗ್ಲೇನೆ ರಿಟರ್ನ್ ಟಿಕೆಟ್ ಕೊಂಡ್ಕೊಂಡೇ ಬಂದ್ಬಿಟ್ಟಿರ್ತೀವಿ. ಎಲ್ಲ ನಿಶ್ಚಯವಾಗಿ ಹೋಗಿರುತ್ತೆ. ನಾವು ಯಾವತ್ತು ವಾಪಸ್ ಹೋಗ್ಬೇಕು ಅನ್ನೋದು ಮುಂಚೆನೆ ನಿಶ್ಚಯ ಆಗ್ಬಿಟ್ಟಿರುತ್ತೆ. ಈ ಭೂಲೋಕದಲ್ಲಿ ವಾಸ ಮಾಡತಕ್ಕಂತಹ ಕಾಲಮಾನ ಅವಧಿ ನಿಶ್ಚಿತವಾಗಿರುತ್ತೆ. ಅದನ್ನು ಆಯುಸ್ಸು ಅಂತ ಕರೀತೇವೆ. ಯತ್ ಆಯುಹು, ಯಾವ ಆಯುಸ್ಸನ್ನ ದೇವಹಿತಂ ಪರಮಾತ್ಮನು ನಮಗೆ ಕೊಟ್ಟಿದ್ದಾನೋ. ಪರಮಾತ್ಮ ಯಾಕೆ ನಮ್ಗೆ ಆಯುಸ್ಸನ್ನು ಕೊಡಬೇಕು ಅಂತಂದ್ರೆ, ಅವನು ಕರ್ಮಾಧ್ಯಕ್ಷ. ಪ್ರತಿಯೊಬ್ಬ ಜೀವಿಯನ್ನು ಕೂಡ, ಪ್ರತಿಯೊಂದು ಜೀವಿಯನ್ನು ಕೂಡ ಈ ಲೋಕಕ್ಕೆ ಕಳಿಸ್ಬೇಕಾದ್ರೆ ಅದರ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಆ ಜೀವಿಯನ್ನು ಈ ಲೋಕಕ್ಕೆ ಕಳಿಸ್ತಾನೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ ಕರ್ಮವನ್ನು 3 ಭಾಗ ಮಾಡ್ತಾರೆ. ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದೆಲ್ಲ ಒಂದ್ ಕಡೆ ಸೇರ್ತಾ ಹೋಗುತ್ತೆ. ಮುಂದೆ ಅದರ ಫಲ ನಮಗ್ ಬರಬೇಕು. ಅದು ಸಂಚಿತ ಕರ್ಮ ಅಂತ ಹೆಸರು. ಅದರಲ್ಲಿ ಕೊಂಚ ಭಾಗ ಈ ಜನ್ಮವನ್ನು ಉಂಟು ಮಾಡಿರುತ್ತೆ, ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಹುಟ್ಟಿದ ಮೇಲೆ ನಾವ್ ಈಗ ಮಾಡ್ತಾ ಇದೀವಲ್ಲ, ಇವತ್ತು ನಾಳೆ ನಾಳಿದ್ದು 10 ವರ್ಷ ಆದ್ಮೇಲೆ ಮಾಡ್ತಕ್ಕಂಥ ಕರ್ಮಕ್ಕೆ ಆಗಾಮಿ ಕರ್ಮ, ಮುಂದೆ ಬರತಕ್ಕಂಥ ಕರ್ಮ ಅಂತ ಹೆಸರು. ಇದರಲ್ಲಿ ಈ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮವನ್ನು ನಿಶ್ಚಯ ಮಾಡತಕ್ಕಂಥವನು ಯಾರು ಅಂದ್ರೆ ಕರ್ಮಾಧ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮ. ಒಂದು ಜೀವಿ ಇಷ್ಟೊಂದು ಕರ್ಮವನ್ನು ಮಾಡಿದೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಇದರಲ್ಲಿ ಯಾವುದಕ್ಕೆ ಮುಂಚೆ ಫಲವನ್ನು ಕೊಡಬೇಕು, ಯಾವುದಕ್ಕೆ ಅನಂತರ ಫಲವನ್ನು ಕೊಡಬೇಕು, ಯಾವ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ಎಂಥ ಜನ್ಮವನ್ನು ಕೊಡಬೇಕು, ಇದನ್ನೆಲ್ಲ ನಿಶ್ಚಯ ಮಾಡತಕ್ಕಂಥವನು ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ. ಈ ದೃಷ್ಟಿಯಿಂದ ನೋಡಿದಾಗ ಅವನು ಕರ್ಮ ಅಧ್ಯಕ್ಷ. ಕರ್ಮಾಧ್ಯಕ್ಷನಾಗಿರ್ತಕ್ಕಂತಹ ಈ ಪರಮಾತ್ಮ ದೇವರು ದೇವಹಿತಂ, ಅವನಿಂದ ನಮಗೆ ಯಾವ ಒಂದು ಆಯುಸ್ಸು ಕೊಡಲ್ಪಟ್ಟಿದೆಯೋ ಆ ಆಯುಸ್ಸನ್ನ ವ್ಯಶೀಮ, ಈ ರೀತಿಯಲ್ಲಿ ನಾವು ಕಳೆಯೋಣ. ನೀನು ಆಯುಸ್ಸನ್ನು ಕೊಟ್ಟಿದೆ, ನಾವು ಏನ್ ಮಾಡಿದ್ರು ಮಾಡದೆ ಹೋದ್ರೂ ಆಯುಸ್ ಕಳೆದು ಹೋಗುತ್ತೆ, ನಿಜ. ಆದರೆ ಆಯುಸ್ಸು ಯಾವ ರೀತಿಯಲ್ಲಿ ಕಳೆದ್ರೆ ನಮಗೆ ಶ್ರೇಯಸ್ಸುಂಟಾಗುತ್ತೆ ಅದನ್ನು ನಿನ್ನ ಮುಂದೆ ಇಡ್ತಾ ಇದ್ದೀವಿ, ದೇವತೆಗಳ ಮುಂದೆ. ಸ್ಥಿರೈಹಿ ಅಂಗೈಹಿ ತನೂಭಿಹಿ. ತನು ಅಂದ್ರೆ ಶರೀರ. ಈ ಶರೀರಕ್ಕೆ ಅಂಗಗಳುಂಟು, 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇವೆಲ್ಲ ಈ ಶರೀರಕ್ಕೆ ಅಂಗಗಳು. ಈ ಅಂಗಗಳು ಹೇಗಿರಬೇಕು ಅಂತಂದ್ರೆ ಸ್ಥಿರವಾಗಿರಬೇಕು, ಆರೋಗ್ಯವಾಗಿರಬೇಕು, ದೃಢವಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ತಮ್ಮ ತಮ್ಮ ಕೆಲಸಗಳನ್ನ, ಕರ್ತವ್ಯಗಳನ್ನ ಚೆನ್ನಾಗಿ ನಿರ್ವಹಿಸ್ತಕ್ಕಂಥ ಒಂದು ಸತ್ವ ಅವುಗಳಲ್ಲಿ ಇರಬೇಕು. ಸ್ಥಿರವಾದ ಅಂಗಗಳಿಂದ ಕೂಡಿರುವ ಶರೀರಗಳಿಂದ ನಾವು ನಮ್ಮ ಆಯುಸ್ಸನ್ನ, ನೀನು ಕೊಟ್ಟಿರ್ತಕ್ಕಂಥ ಆಯುಸ್ಸನ್ನ ಈ ರೀತಿ ಕಳೆಯಬೇಕು. ಯಾವ ರೀತಿ? ತುಷ್ಟುವಾಂಸಃ, ನಿನ್ನನ್ನು ಸ್ತುತಿಸ್ತಾ. ನಮ್ಮ ಆಯುಸ್ಸನ್ನು ಹೇಗೆ ಕಳೆಯಬೇಕು? ಪರಮಾತ್ಮ ಚಿಂತನೆಯಲ್ಲಿ, ಪರಮಾತ್ಮನನ್ನ ಸ್ತೋತ್ರ ಮಾಡುವುದರಲ್ಲಿ, ಪರಮಾತ್ಮನ ಕೀರ್ತನೆ ಭಜನೆಗಳಲ್ಲಿ, ನಾಮ ಜಪದಲ್ಲಿ ಕಳೆಯಬೇಕು. ಭಗವಂತ ನಮಗೆ ಈ ಜನ್ಮ ಕೊಟ್ಟಿರುವುದೇ ಅದಕ್ಕೋಸ್ಕರ. ಮಾನವ ಜನ್ಮ
ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಇದನ್ನ ವ್ಯರ್ಥ ಮಾಡಬಾರದು. ಈ ಜನ್ಮವನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ವಿಶೇಷವಾಗಿ ವಿನಿಯೋಗಿಸಬೇಕು. ಆಧ್ಯಾತ್ಮಿಕ ಸಾಧನೆಯಲ್ಲಿ ಸ್ತುತಿಗೆ, ಸ್ತೋತ್ರಕ್ಕೆ ವಿಶೇಷವಾಗಿರತಕ್ಕಂಥ ಸ್ಥಾನ ಉಂಟು. ಆದ್ರಿಂದ ಋಷಿ ಹೇಳ್ತಾ ಇದ್ದಾನೆ, ದೇವಹಿತಂ ಯದ್ ಆಯುಹು ತತ್ ಸ್ಥಿರೈಹಿ ಅಂಗೈಹಿ ತನೂಭಿಹಿ ತುಷ್ಟುವಾಂಸಃ ವ್ಯಶೇಮ. ಹೇ ಪರಮಾತ್ಮ, ನೀನು ಯಾವ ಒಂದು ಆಯುಸ್ಸನ್ನ ನಮಗೆ ಕೊಟ್ಟಿದ್ದೀಯೋ ಆ ಆಯುಸ್ಸನ್ನ ನಾವು ದೃಢವಾದ ಅಂಗಗಳಿಂದ, ಇಂದ್ರಿಯಗಳಿಂದ ಕೂಡಿದ ಶರೀರದಿಂದ ನಾವು ನಿನ್ನನ್ನು ಸ್ತುತಿಸ್ತಾ ಈ ಆಯುಸ್ಸನ್ನ ಕಳೆಯುವ ಹಾಗೆ ಆಗಲಿ. ಅಂದ್ರೆ ಈ ಲೋಕದಲ್ಲಿ ನಾವು ಯಾವಾಗಲೂ ಕಾಯಿಲೆ ಕಸಾಲೆ ಬಿದ್ದುಕೊಂಡು ನರಳಾಡ್ತಾ ಇರಬೇಕು ಅನ್ನೋ ಭಾವನೆ ಇಲ್ಲ. ಈ ಋಷಿ ಹೇಳ್ತಾ ಇರೋದೇನು, ನೀ ನಮಗೆ ಆಯುಸ್ಸನ್ನು ಕೊಟ್ಟಿದ್ದಿ, ಈ ಶರೀರವನ್ನ, ಇಂದ್ರಿಯಗಳನ್ನು ಕೊಟ್ಟಿದ್ದಿ, ಇವು ಗಟ್ಮುಟ್ಟಾಗಿರ್ಲಿ. ಹೌದು, ಆರೋಗ್ಯವನ್ನ, ಶರೀರದ ಶಕ್ತಿಯನ್ನ ಎಲ್ಲವನ್ನೂ ಕೊಡ್ತೇನೆ. ನೀನೇನ್ ಮಾಡ್ತೀನಿ ಅಂತ ಕೇಳಿದ್ರೆ ಅದನ್ನ ನಾವು ಉಪಯೋಗಿಸೋದೇ ನಿನ್ನ ಸಾಧನೆಗಾಗಿ. ನಿನ್ನನ್ನು ಪಡೀಲಿಕ್ಕೆ ಯಾವ ಸಾಧನೆ ಬೇಕೋ ಆ ಸಾಧನೆಯನ್ನು ಮಾಡ್ತಾ ನಾವು ಈ ಆಯುಸ್ಸನ್ನ ಕಳೆಯುವ ಹಾಗಾಗ್ಲಿ. ದುಷ್ಟರಿಗೆ ಇಂತಹ ಶಕ್ತಿಯನ್ನು ಕೊಟ್ರೆ ಪರಪೀಡನೆಯನ್ನ ಮಾಡ್ತಾರೆ. ಶಿಷ್ಟರಿಗೆ ಶಕ್ತಿ ಇದ್ರೆ ಇತರರ ರಕ್ಷಣೆಯನ್ನು ಮಾಡ್ತಾರೆ. ದುಷ್ಟರಿಗೆ ಧನವಿದ್ರೆ ಧನಮದದಿಂದ 4 ಜನವನ್ನ ಹಾಳು ಮಾಡ್ತಾರೆ ಅವರು. ಸತ್ಪುರುಷರಿಗೆ ಹಣ ಇದ್ರೆ ದಾನ ಮಾಡ್ತಾರೆ. ಹಾಗೆ ನಾವು ಸತ್ಪುರುಷರಾಗಬೇಕು, ನಮಗೆ ಮೋಕ್ಷ ಬೇಕು, ನಿಶ್ರೇಯಸ್ಸು ಬೇಕು. ಅದಕ್ಕಾಗಿ ನೀನು ಕೊಟ್ಟಿರ್ತಕ್ಕಂತಹ ಆಯುಸ್ಸನ್ನ, ಇಂದ್ರಿಯಗಳನ್ನ, ಶಕ್ತಿಯನ್ನ ಉಪಯೋಗಿಸ್ಕೊಳ್ತೇವೆ. ಹೇಗೆ? ನಿನ್ನನ್ನು ಸ್ತುತಿಸ್ತಾ. ಸ್ತುತಿ ಅಥವಾ ಸ್ತೋತ್ರದಲ್ಲಿ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಕೂಡ ನಾವು ಸೇರಿಸಿಕೊಳ್ಳಬಹುದು. ಆದರೆ ಇದಕ್ಕೆ ನಮಗೆ ಈ ದೇವತೆಗಳ ಆಶೀರ್ವಾದ, ರಕ್ಷಣೆ ಬೇಕು. ಸುಮ್ಮನೆ ಆಗ್ತಕ್ಕಂಥದ್ದಲ್ಲ. ಯಾರು ಈ ಅತೀಂದ್ರಿಯ ಶಕ್ತಿಗಳು, ಈ ಜಗತ್ತಿನ ವಿವಿಧ ಶಕ್ತಿಗಳನ್ನ ನಿಯಂತ್ರಿಸ್ತಾ ಇದ್ದಾರೋ ಆ ಚೈತನ್ಯರು, ಭಗವಂತನ ವಿವಿಧ ಅಭಿವ್ಯಕ್ತಿಗಳು, ಅವರು ನಮ್ಮನ್ನ ಆಶೀರ್ವಾದ ಮಾಡಿ ನಮಗೆ ರಕ್ಷಣೆಯನ್ನು ನೀಡಬೇಕು. ಹೀಗೆ ಆಶೀರ್ವಾದ ಮಾಡಿ ರಕ್ಷಣೆಯನ್ನು ನೀಡಲಿ ಅನ್ನೋ ಅಭಿಪ್ರಾಯವನ್ನ ಮುಂದಿನ ಮಂತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಸ್ವಸ್ತಿ, ಸು ಅಸ್ತಿ, ಒಳ್ಳೆಯದಾಗ್ಲಿ, ಒಳ್ಳೆಯದಾಗ್ಲಿ. ಇದನ್ನ ಅವ್ರು ಹೇಳಬೇಕು. ಸ್ವಸ್ತಿ, ಸ್ವಸ್ತಿ, ಸ್ವಸ್ತಿ. ನಾವು ಪ್ರಾರ್ಥನೆ ಮಾಡ್ಕೋತೀವಿ, ತಥಾಸ್ತು ಅಂತ ಹೇಳುತ್ತೆ ದೇವತೆ. ಹಾಗೆ ಸ್ವಸ್ತಿ ನಹ ಇಂದ್ರ ವೃದ್ಧಶ್ರವಾ. ನಹ ನಮಗೆ, ವೃದ್ಧಶ್ರವನಾಗಿರ್ತಕ್ಕಂತಹ ಅಂದ್ರೆ ಅತ್ಯಂತ ಹೆಚ್ಚಿನ ದೊಡ್ಡ ವಿಶಾಲವಾದ ಕೀರ್ತಿಯನ್ನು ಪಡೆದಿರತಕ್ಕಂತಹ ಇಂದ್ರನು ನಮಗೆ ಆಶೀರ್ವಾದವನ್ನು ಮಾಡಿ ರಕ್ಷಣೆಯನ್ನು ಕೊಡಲಿ, ಒಳ್ಳೆಯದನ್ನು ಉಂಟು ಮಾಡಲಿ. ವೇದ ಸಾಹಿತ್ಯದಲ್ಲಿ ಇಂದ್ರನ ಹೆಸರನ್ನು ತುಂಬಾ ಹೆಚ್ಚಾಗಿ ಕಾಣ್ತೇವೆ. ಇಂದ್ರ ಅಥವಾ ದೇವೇಂದ್ರ, ಅವನು ದೇವರಾಜ, ಅತ್ಯಂತ ಹೆಚ್ಚಿನ ದೊಡ್ಡ ಶಕ್ತಿ ಅವನು. ಋಗ್ವೇದದ ಪ್ರಕಾರ ಒಂದು ದೃಷ್ಟಿಯಿಂದ ಅವನೇ ಪರಮಾತ್ಮನ ಅತ್ಯಂತ ಮುಖ್ಯ ಅಭಿವ್ಯಕ್ತಿ ಅಂತ ಹೇಳಬಹುದು. ಈ ಇಂದ್ರನಿಗೆ ವೃದ್ಧಶ್ರವಾಹ ಅನ್ನುವ ಒಂದು ಗುಣವಾಚಕವನ್ನು ಪ್ರಯೋಗಿಸಿದೆ. ಶ್ರವಸ್ ಅಂದ್ರೆ ಕೀರ್ತಿ. ನಾವು ಕಠೋಪನಿಷತ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾಗ ಅಲ್ಲಿ ಒಂದು ಶಬ್ದವನ್ನು ವಿವೇಚನೆ ಮಾಡಿದ್ವು, ವಾಜಶ್ರವಸ್ ಅಂತ. ವಾಜ ಅಂದ್ರೆ ಅನ್ನ, ಶ್ರವಸ್ ಅಂದ್ರೆ ಕೀರ್ತಿ. ಅನ್ನವನ್ನು ದಾನ ಮಾಡಿ 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 ಕೀರ್ತಿಯನ್ನು ಪಡೆದಿದ್ದಂತಹ ಋಷಿಗಳ ವಂಶದಲ್ಲಿ ಹುಟ್ಟಿದ್ದ ಅವನು. ಆದ್ರಿಂದ ಅವನಿಗೆ ವಾಜಶ್ರವಸ್ ಅಂತ ಹೆಸರು. ಅಪ್ಪಟ ಕನ್ನಡದ ಹೆಸರನ್ನು ಕೊಡಬೇಕಾದ್ರೆ ಅಂದಾನಪ್ಪನವರು ಅಂತ ಅರ್ಥ. ಅನ್ನದಾನಪ್ಪ, ವಾಜಶ್ರವಸ್.